ನೋಡಿ ಇದು ವೇದೇಶ್ವರ ಲಿಂಗ, ಚಿಂತಾಹರ ಗಣಪತಿ. ಹರೇ ಕೃಷ್ಣ. ಇದು ಕೇಶವ ಆದಿತ್ಯ ದೇವಸ್ಥಾನ. ಕೇಶವ ಆದಿತ್ಯ ದೇವಸ್ಥಾನ ಇದು 5ನೇದು. ನೋಡಿ ಇದು ಶಿವಕೇಶವ, ಸಾರಿ ನೋಡಿ ಇದು ಆದಿಕೇಶವ ದೇವಸ್ಥಾನ, ಆದಿಕೇಶವ ಆದಿತ್ಯ ದೇವಸ್ಥಾನ ಆಯಿತಾ. ತುಂಬ ಚೆನ್ನಾಗಿರುವಂಥದ್ದು ವಾತಾವರಣ, ಮಕ್ಕಳೆಲ್ಲ ಈಜಾಡ್ತಾ ಇದ್ದಾರೆ. ಹರೇ ಕೃಷ್ಣ. ಇದೇ ಅರುಣಾದಿತ್ಯ ದೇವಸ್ಥಾನ, ಇದೇ ಅರುಣಾದಿತ್ಯ. ಇಲ್ಲಿ ಹಿಂದೆಗಡೆನೆ ಗಣೇಶನು ಇದ್ದಾರೆ. ಹರೇ ಕೃಷ್ಣ. ಇದೇ ಅರುಣಾದಿತ್ಯ, ಹಿಂದೆಗಡೆ ಗಣೇಶನು ಇದ್ದಾರೆ. ಹರೇ ಕೃಷ್ಣ. ನೋಡ್ರಿ ಇದು ಮಯೂಕ ಆದಿತ್ಯ, ಮಯೂಕ ಆದಿತ್ಯ. ನೋಡಿ ಮಂಗಳಗೌರಿ ದೇವಿ. ಹರೇ ಕೃಷ್ಣ. ಇಲ್ಲಿ ಮದುವೆ ಆಗಿದ್ದು ಹೊಸದ್ರಲ್ಲಿ ಫಸ್ಟಿಗೆ ಇಲ್ಲಿ ಬಂದು ಹೋಗ್ತಾರಂತೆ, ಹಾಗಾಗಿ ಇದನ್ನ ಮಂಗಳಗೌರಿ ದೇವಾಲಯ ಅಂತ ಕರೀತಾರೆ. ನೋಡಿ ಇದೇ ಯಮಾದಿತ್ಯ ಆದಿತ್ಯನ ದೇವಸ್ಥಾನ. ಇಲ್ಲಿ ಯಮನೇ ಸ್ಥಾಪಿಸಿರೋದು ಆದಿತ್ಯ ಅಂತ ಹೇಳ್ತಾರೆ. ಅಗಸ್ತ್ಯ ಋಷಿಗಳು ಇಲ್ಲಿ ಬಂದು ಹೋಗಿದ್ರು. ಸೊ ಇದೆಲ್ಲ ಯಮಾದಿತ್ಯ ದೇವಸ್ಥಾನ. ನೋಡಿ ಈ ದೇವಸ್ಥಾನ ಫುಲ್ಲು ವಾಲೋಗ್ಬಿಟ್ಟಿದೆ. ಆ ವಾಲ್ಕೊಂಡಿರೋ ದೇವಸ್ಥಾನ ದತ್ತೇಶ್ವರ. ಹರೇ ಕೃಷ್ಣ. ನೋಡಿ ಇದೇ ವಿಷ್ಣು ತೀರ್ಥ, ಚಕ್ರ ತೀರ್ಥ. ವಿಷ್ಣು ಸಾಕ್ಷಾತ್ ಫಸ್ಟು ಕಾಶಿ ಪಟ್ಟಣವನ್ನು ಶಿವ ನಿರ್ಮಿಸಿದಾಗ ತನ್ನ ಚಕ್ರದಿಂದ ಗುಂಡಿ ತೋಡಿ ಅದರಲ್ಲಿ ತನ್ನ ಬೆವರನ್ನು ತುಂಬಿಸಿ ಈ ವಿಷ್ಣು ತೀರ್ಥವನ್ನೇ ಪೂಜೆ ಮಾಡಿದ್ದಂತಹ ಜಾಗ ಇದು. ಇದು ತುಂಬ ಪವಿತ್ರವಾದದ್ದು. ಗಂಗೆಗೂ ಮೊದಲು ಕಾಶಿನಲ್ಲಿ ಉತ್ಪತ್ತಿಯಾದಂತಹ ತೀರ್ಥ ಸ್ಥಳ ಅಂದರೆ ವಿಷ್ಣು ಚಕ್ರದ ತೀರ್ಥ. ಹರೇ ಕೃಷ್ಣ. ಎಲ್ಲರಿಗೂ ತರ್ತೀನಿ. ಇದು ಗಂಗಾದಿತ್ಯ ದೇವಸ್ಥಾನ. ರೆನೋವೇಷನ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಸೊ ಚಿಕ್ಕದಾಗಿ ಪುಟ್ಟದಾಗಿ ಇಟ್ಟಿದ್ದಾರೆ. ಭಗೀರಥ ವಿನಾಯಕ. ಇದೇ ವೃದ್ಧಾದಿತ್ಯ. ಇದು 11ನೇ ಆದಿತ್ಯ ದೇವ ಈಶ್ವರರು. ಹರೇ ಕೃಷ್ಣ. ಶುಭೋದಯ. ಇವತ್ತಿಲ್ಲೆಲ್ಲ ಹೋಳಿ ನಡೆಸ್ತಾ ಇದ್ದಾರೆ. ನೋಡಿ ಇವರೆಲ್ಲ ಒಂದು ವಿವಿಧವಾಗಿ ವೇಷ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಇದು ಶೃಂಗೇರಿ ಮಠದ್ದು ಪುಟ್ಟದಾಗಿದೆ ದೇವಸ್ಥಾನ. ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ. ಥ್ಯಾಂಕ್ ಯು. Happy Holi. Thank you. Had a good time in Kashi on Holi. ಕೃಷ್ಣ. ನೋಡಿ ನಾವು ತಿಲಭಾಂಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಪುರಾತನವಾದದ್ದು. ಇಲ್ಲಿಗೆ ಬಂದು ಎಳ್ಳು, ನೀರು, ತುಪ್ಪ ಬಿಟ್ಟು ಹೋಗ್ತಾರೆ. ಇದಿನ್ನು ಸ್ಟಾರ್ಟಿಂಗ್ನಲ್ಲಿರುವಂತಹ ಮಂದಿರ. ಇನ್ನು ಒಳಗಡೆ ಹೋಗಬೇಕು, ತೋರಿಸ್ತೀನಿ ಫುಲ್ಲು. ನೋಡ್ರಿ ಇದು ಆಳ್ವಾರ್ಗಳು ಇಲ್ಲಿ ತಮಿಳುನಾಡಿನಿಂದ ಬಂದು ಇಲ್ಲಿ ಕೆಲವು ದಿನ ನೆಲೆಸಿದಂತಹ ಆಳ್ವಾರ್ಗಳು. ನೋಡಿ ದಕ್ಷಿಣಾಮೂರ್ತಿ ನೋಡಿ ಶಿಷ್ಯರು ಇದ್ದಾರೆ ಜೊತೆಯಲ್ಲಿ. ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ. ಶಂಭೋ ಶಂಕರ ಹರ ಹರ ಮಹಾದೇವ, ಶಂಭೋ ಶಂಕರ ಹರ ಹರ ಮಹಾದೇವ. ನೋಡ್ರಿ ಇದೇ ತಿಲ ಮಹಾದೇಶ್ವರ ಮಹಾದೇವ. ಅಂದರೆ ಇಲ್ಲಿ ಬಂದು ಎಳ್ಳನ್ನು ಇಡ್ತಾರಂತೆ, ಹಾಗಾಗಿ ಇದನ್ನು ತಿಲ್ ಮಹಾದೇಶ್ವರ ಅಂತ ಕರೀತಾರೆ. ನಿಜವಾಗ್ಲೂ ಧನ್ಯ. ನೋಡಿ ಹರೇ ಕೃಷ್ಣ. ನಾವು ತಿಲಭಾಂಡೇಶ್ವರ ಅಂತ ಅಂತಿದ್ನಲ್ಲ, ನೋಡಿ ತುಂಬ ದೊಡ್ಡದಾಗಿದೆ ದೇವರು. ಭಗವಂತ ದೇವಸ್ಥಾನವೂ ತುಂಬ ಚೆನ್ನಾಗಿದೆ. ನೋಡಿದ್ರ ಪ್ರತಿ ದಿನವೂ ಲಿಂಗ ಒಂದು ಕಾಳು ತಿಲದಷ್ಟು ಅಗಲ ಆಗ್ತಿದೆಯಂತೆ, ಬೆಳಿತಿದೆಯಂತೆ. ಹಾಗಾಗಿ ಇದನ್ನು ತಿಲಭಾಂಡೇಶ್ವರ ಅಂತ ಕರೀತಾರೆ. ಇಲ್ಲಿಗೆ ಬಂದವರು ಎಳ್ಳು, ಕರಿ ಎಳ್ಳನ್ನು ಪೂಜೆ ಮಾಡಿಬಿಟ್ಟು ವಿಭೂತಿ ಇಟ್ಬಿಟ್ಟು ಹೋಗ್ತಾರೆ. ಹರೇ ಕೃಷ್ಣ.
ನೋಡ್ರಿ ಇಲ್ಲೇ ಶಂಕರಾಚಾರ್ಯರದ ಒಂದು ವಿಗ್ರಹ ಕೂಡ ಇದೆ. ಇಲ್ಲಿ ಶಂಕರಾಚಾರ್ಯರು ಬಂದು ಹೋದರು ಅಂತ ಹೇಳ್ತಾರೆ. ಹರೇ ಕೃಷ್ಣ. ನಾನಿವತ್ತು ಶವ ದೇವಾಲಯಕ್ಕೆ ಬಂದಿದ್ದೀನಿ. ಇಲ್ಲಿ ಹಿಂದೆಗಡೆ ಶಿವ ಕಾಳಿ ಓಕೆ ಕೃಷ್ಣ. ನಾನಿವತ್ತು ಶಿವ ಕಾಳಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ಹಿಂದೆಗಡೆಯಿಂದ ನೋಡಿದ್ರೆ ಲಿಂಗ ಸ್ವರೂಪಿಣಿ, ಮುಂದಗಡೆಯಿಂದ ನೋಡಿದ್ರೆ ಕಾಳಿಕಾದೇವಿ. ನಾನು ತೋರಿಸ್ತೀನಿ ಈ ಕಡೆ ಮುಂದಗಡೆ ಬಂದೀಗ. ನೋಡಿ ಮುಂದಗಡೆಯಿಂದ ಕಾಳಿಕಾದೇವಿ ಕಾಣಿಸ್ತಾ ಇದ್ದಾರೆ. ಶಿವ ಕಾಳಿ ಮಂದಿರ. ಕೇದಾರ್ ಘಾಟ್ ಹತ್ರ ಇರುವಂತಹ ಕೇದಾರೇಶ್ವರನಾಥನಿಗೆ ನೋಡೋಕೆ ಬಂದಿದ್ದೀನಿ. ನೋಡಿ ಇದು ಈ ದೇವಸ್ಥಾನದ ಎದುರುಗಡೆನೇ ಕೇದಾರ್ ಘಾಟ್. ನೋಡಿ ಈ ಘಾಟ್ ಎದುರುಗಡೆನೇ ಗಂಗೆ ಹರಿತಾ ಇದ್ದಾಳೆ. ಎಷ್ಟು ಚೆನ್ನಾಗಿದೆ ನೋಡಿ ಗಂಗೆ. ಹಾಗೆ ಕೇದಾರೇಶ್ವರ ಘಾಟ್. ನೋಡಿ ನಾನೀಗ 64 ಯೋಗಿನಿ ಅಂದರೆ 64 ಯೋಗಿನಿಗಳು ಅಪ್ಸರೆಯರು ಕೈಲಾಸದಿಂದ ಬಂದ್ರಂತೆ ಇಲ್ಲಿ ದಿವೋದಾಸರನ್ನ ತಪಸ್ಸನ್ನು ಹಾಳು ಮಾಡಲಿಕ್ಕೆ. ಆದ್ದರಿಂದ ಇವರು 64 ಜನ ಯೋಗಿಗಳು ಇಲ್ಲೇ ಇದ್ದಾರೆ. ಯೋಗಿನಿಯರು 64 ಯೋಗಿನಿಗಳು ಇಲ್ಲೇ ಇದ್ದಾರೆ. ಎಲ್ಲ ಒಂದೇ ಕಡೆ ಇರ್ತಾರೆ. ನೋಡಿಸ್ತೀನಿ. है कहाँ यहाँ सब ऐसे ही है। उधर निकलो भैया।